ಎಲ್ರಿಗೂ ನಮಸ್ಕಾರ. ನಾನು ಗೋಪಿ ಕುಮಾರ್ ಕ್ರಿಯೇಷನ್ ಚಾನಲ್ ಇಂದ ಮಾತಾಡ್ತಾ ಇದ್ದೀನಿ, ಬ್ಯಾಂಗ್ಳೂರ್ ಜೆಪಿ ನಗರಿಂದ. ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ನಾನು ನಾರ್ಮಲ್ ಬ್ಲೌಸ್ ಅಲ್ಲಿ ಕಸ್ಟಮರ್ ಕೊಟ್ಟಿರೋಂತ ಅಳತೆ ಬ್ಲೌಸ್ ಅಲ್ಲಿ ಅಳತೆ ಮಾತ್ರ ತಗೊಂಡು ಯಾವುದೇ ಅವ್ರದ್ದು ಫಾಲೋ ಮಾಡ್ದಿರಾ ನಮ್ಮ ಸ್ಟೈಲ್ ಯಾವ ತರ ಕಟ್ ಮಾಡ್ಕೋಬೇಕು, ಯಾವ ತರ ಮಾರ್ಕ್ ಮಾಡ್ಕೋಬೇಕು, ಯಾವ ತರ ಅಳತೆ ತಗೋಬೇಕು, ಹಾರ್ಮೋಲ್ ರಿಂಕಲ್ಸ್ ಹೊಲ್ದಿರ ಶೋಲ್ಡರ್ ಮೆಜರ್ಮೆಂಟ್ ಯಾವ ತರ ತಗೋಬೇಕು, ಹಾರ್ಮೋಲ್ ಎಷ್ಟು ತಗೋಬೇಕು, ಬ್ಯಾಕ್ ನ ಕಟ್ ಮಾಡ್ಕೊಂಡು ಅದೇ ರೀತಿ ಫ್ರಂಟ್ ನ ಯಾವ ತರ ಅದರಲ್ಲೇ ಬ್ಯಾಕ್ ರಲ್ಲೇ ನಾವು ಫ್ರಂಟ್ ನ ಯಾವ ತರ ಕಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ನೀಟಾಗಿ ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡ್ತಾ ಕಟ್ ಮಾರ್ಕ್ ಮಾಡಿ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ನೀವೇನ್ ಮಾಡ್ಬೇಕು ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಮಾಡುವಂತ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಆತರ ಬಂದಿರೋಂತ ವಿಡಿಯೋನ ನೀಟಾಗಿ ಸ್ಕಿಪ್ ಮಾಡಿದೆ ನೋಡಿ, ಯಾಕಂತಂದ್ರೆ ಪ್ರತಿಯೊಂದನ್ನು ನಾನು ಶೋಲ್ಡರ್ ಎಷ್ಟು ಇಟ್ಕೋಬೇಕು, ಇದನ್ನೆಲ್ಲ ಮತ್ತೆ ಹಾರ್ಮಲ್ ಡೌನ್ ಎಷ್ಟು, ಯಾವ ತರ ಮಾರ್ಕ್ ಮಾಡ್ಕೋಬೇಕು, ಅಳತೆ ಬದಲು ಏನ್ ಫಾಲ್ಟ್ ಆಗ್ತಾ ಇದೆ, ಯಾವ ತರ ನಾವು ತಗೋಬೇಕು, ಎಲ್ಲೆಲ್ಲಿ ಹೆಚ್ಚು ಕಮ್ಮಿ ಆಗಿದೆ, ಎಲ್ಲೆಲ್ಲಿ ನಾವು ಸರಿಪಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ನಿಮ್ಗೆ ಮಾರ್ಕ್ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ಇಷ್ಟೆಲ್ಲ ನಾನು ಮಾಡ್ಬೇಕಾದ್ರೆ ನೀವು ಮಾಡ್ಬೇಕಾಗಿರೋದನ್ನ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಖಂಡಿತವಾಗ್ಲೂ ಇನ್ನೂ ಹೆಲ್ಪ್ಫುಲ್ ಆಗುವಂತ ವಿಡಿಯೋಗಳನ್ನ ಮಾಡ್ತೀನಿ. ಆಲ್ರೆಡಿ ಹೆಚ್ಚು ಕಮ್ಮಿ ನಮ್ಮ ಚಾನಲ್ ಬಂದ್ಬಿಟ್ಟು 500 ವಿಡಿಯೋಸ್ ಮೇಲೆನೆ ಮಾಡಿದ್ದೀನಿ, ಅದ್ರಲ್ಲಿ ನೀವು ಚೆಕ್ ಮಾಡ್ಕೋಬಹುದು. ನಾರ್ಮಲ್ ಬ್ಲೌಸು, ಕಟೋರಿ ಬ್ಲೌಸು, ಪ್ರಿನ್ಸೆಸ್ ಕಟ್ಟು, ಸ್ಕಾಲಪ್ ಬ್ಲೌಸು, ಮಧುಬಾಲ ಬ್ಲೌಸು, ಫ್ರಾಕು, ಗೌನು, ಲಂಗ ಬ್ಲೌಸು. ಲಂಗ ಬ್ಲೌಸ್ಗೆ ಫ್ರಿಲ್ ನ ಯಾವ ತರ ಡಿವೈಡ್ ಮಾಡ್ಕೋಬೇಕು, ಎಷ್ಟೇ ಬಟ್ಟೆ ಇದ್ರು ಅವ್ರ ಸೊಂಟ ಎಷ್ಟು ಮೆಜರ್ಮೆಂಟ್ ಇರುತ್ತೋ ಅದಕ್ಕೆ ಯಾವ ತರ ಡಿವೈಡ್ ಮಾಡ್ಕೋಬೇಕು, ಅದನ್ನ ಯಾವ ತರ ಫ್ರಿಲ್ ಇಟ್ಕೋಬೇಕು, ಮೇಲ್ಗಡೆ ಎಷ್ಟು ಇಟ್ಕೋಬೇಕು, ಒಳಗಡೆ ಎಷ್ಟು ಫೋಲ್ಡ್ ಮಾಡ್ಕೋಬೇಕು, ಮತ್ತೆ ಯಾವ್ದೇ ರೀತಿ ಐರನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಪ್ರತಿಯೊಂದನ್ನು ನಾನು ಎಲ್ಲಾನು ನೀಟಾಗಿ ಏನು ಮುಚ್ಚು ಮರಿ ಇಲ್ದೇನೆ ತಿಳಿಸ್ಕೊಟ್ಟಿದ್ದೀನಿ. ನಾನಂತೂ ಕಷ್ಟಪಟ್ಟು ಕಲ್ತಿದ್ದೀನಿ, ನಿಮ್ಗೆ ಇಷ್ಟಪಟ್ಟು ಕಳ್ಸಿಕೊಡ್ತಾ ಇದ್ದೀನಿ. ಅದರಿಂದ ಇಷ್ಟೆಲ್ಲ ನಾನು ಮಾಡಿದ್ರು ಒಬ್ಬೊಬ್ಬರಿಗೆ ಸರಿ ಬರಲ್ಲ ಸರ್, ನೀವೇನೇ ಮಾಡಿದ್ರು ವಿಡಿಯೋದಲ್ಲಿ ನೋಡಿದ್ರು ನಮ್ಗೆ ಇಲ್ಲಿ ಮಾರ್ಕ್ ಮಾಡ್ಬೇಕಾದ್ರೆ ಸರಿ ಬರ್ತಾ ಇಲ್ಲ ಅನ್ನೋರ್ಗೆ ಸಂಡೇ ಟೈಮ್ ಫೋನ್ ಮಾಡ್ಕೊ ಬನ್ನಿ, ನಿಮ್ ಮುಂದೆನೆ ನಿಮ್ ಬ್ಲೌಸ್ ನ ಕಟ್ ಮಾಡಿ ನಿಮ್ಗೆ ಕೊಡ್ತೀನಿ. ಅವಾಗ ನೀವು ಅದನ್ನ ಎರಡು ರೀತಿ ನಿಮ್ಗೂ ಸಣ್ಣ ಪುಟ್ಟ ಡೌಟ್ಸ್ ಇದ್ರು ಕ್ಲಿಯರ್ ಆಗುತ್ತೆ, ಯಾವ ರೀತಿ ಮಾರ್ಕ್ ಮಾಡ್ಬೇಕು ಅನ್ನೋದು ಗೊತ್ತಾಗುತ್ತೆ. ಅದೇ ರೀತಿ ನಿಮ್ ಬ್ಲೌಸ್ ನ ನೀವು ಕಟ್ ಮಾಡಿ ತಗೊಂಡೋಗೋದ್ರಿಂದ ಒಂದು ಅದನ್ನ ಹೊಲ್ಕೊಂಡು ನೀವು ಫಿಟ್ಟಿಂಗ್ ಚೆಕ್ ಮಾಡ್ಕೊಂಡು ನಮ್ಮ ಚಾನಲ್ ನ ಫಾಲೋ ಮಾಡಿ, ಎರಡು ಅದನ್ನ ನೀವು ಮಾರ್ಕ್ ಮಾಡ್ಬಿಟ್ಟು ಅದನ್ನ ನಾವು ಕಟ್ ಮಾಡಿರೋಂಥದನ್ನ ಅದ್ರ ಲೈನಿಂಗ್ ನ ಅದ್ರ ಮೇಲೆ ಇಟ್ಟು ಏನ್ ಫಾಲ್ಟ್ ಆಗ್ತಾ ಇದೆ ಅಂತ ಸ್ವಲ್ಪ ಹೆಚ್ಚು ಕಮ್ಮಿ ಇದ್ದಾಗ ಸರಿಪಡಿಸ್ಕೊಂಡು ಕಲಿಯಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಓಕೆನಾ? ಕಲಿಯಕ್ಕೆ ನೀವು ರೆಡಿ ಇರಬೇಕು, ಕಲ್ಸ್ಕೊಡಕ್ಕೂ ನಾನಂತೂ ರೆಡಿ ಇದ್ದೀನಿ. ಏನೇ ಡೌಟ್ಸ್ ಇದ್ರು ನಮ್ಮ ಚಾನಲ್ ನಂಬರ್ ಇದೆ, ಅದಕ್ಕೆ ಕಾಲ್ ಮಾಡಿ ಹೇಳಿ. ಇಲ್ಲ ಅಂತಂದ್ರೆ ನಿಮ್ಗೆ ಏನೋ ಮಾರ್ಕ್ ಮಾಡಿ ಡೌಟ್ ಬಂದಾಗ ಅದನ್ನ ಒಂದು ಫೋಟೋ ತೆಗೆದು ಕಳಿಸಿ, ಎಷ್ಟು ನನಗೆ ಕ್ಲಾರಿಟಿ ಗೊತ್ತಾಗುತ್ತೋ ಅಷ್ಟನ್ನ ನಾನು ತಿಳಿಸ್ಕೊಡಕ್ಕೆ ಪ್ರಯತ್ನ ಪಡ್ತೀನಿ. ಓಕೆನಾ? ಜಾಸ್ತಿ ಮಾತಾಡಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತಿನ ವಿಡಿಯೋದಲ್ಲಿ ಅವಾಗ ಹೇಳ್ದಂಗೆ ನಾನು ಈ ಬ್ಲೌಸ್ ನ ತಗೊಂಡಿದ್ದೀನಿ. ಇದ್ರಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ ನಿಮ್ಗೆ ಮಾರ್ಕ್ ಮಾಡೋದ ತೋರಿಸ್ಕೊಡ್ತೀನಿ. ಮಾರ್ಕಿಂಗ್ ಮೈನ್ ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿ. ಬ್ಯಾಕ್ ಲೆಂತ್ ತಗೋಬೇಕಾದ್ರೆ ನಾವು ಈ ರೀತಿ ಅನ್ನೋದು ಇಟ್ಕೊಂತೀವಿ. ಫಸ್ಟ್ ಬಂದ್ಬಿಟ್ಟು ಲೆಂತ್, ಬ್ಲೌಸ್ ಉದ್ದ, ಸ್ಲೀವ್ಸ್ ಆಲ್ಮೋಸ್ಟ್ ಹೆಚ್ಚು ಕಮ್ಮಿ 2-3 ವಿಡಿಯೋಸ್ ಮೇಲೆನೆ ಮಾಡಿದ್ದೀನಿ. ಸ್ಲೀವ್ಸ್ ನೀವು ಚೆಕ್ ಮಾಡ್ಕೋಬಹುದು, 14 ಇಂಚ್ ಇದೆ. ಅದೇ ರೀತಿ ನೋಡಿ, ಹಿಂಗೆ ಈ ಶೋಲ್ಡರ್ ಇಂದ ಇಲ್ಲಿ ಇದೇ ರೀತಿ ಸ್ಟ್ರೈಟ್ ಆಗಿ ಇಲ್ಲಿ ಬಂದು 14 ಇಂಚ್ ಬರುತ್ತೆ. ಅದೇ ರೀತಿ ಡೀಪ್ ಯಾವ ತರ ತಗೋಬೇಕು ಅಂತಂದ್ರೆ ನೋಡಿ, 14ನ ಹಿಂಗೆ ತಗೊಂಡೋಗಿ ಸೆಂಟರ್ಗೆ ಈ ತರ 14 ಇಟ್ಕೊಂಡ್ರೆ ನಮ್ಗೆ ಎಷ್ಟು ಬರುತ್ತೆ, 10 ಇಂಚ್ ಅನ್ನೋದು ಡೀಪ್ ಬರ್ತಾ ಇದೆ. ಓಕೆನಾ? ಫಸ್ಟ್ ಅಷ್ಟೇ ತಗೊಳ್ಳೋಣ. ನೋಡಿ, ಇಲ್ಲಿ 14ಗೆ ಒಂದು ಲೈನ್ ಅನ್ನೋದು ಆಲ್ರೆಡಿ ಒಂದು ಹಾಕೊಂಡಿದ್ದೀನಿ. ಇದು ಬ್ಲೌಸು ಸೆಂಟರ್ದ್ ಅಂತ ನಾನು ಇದು ಕಟಿಂಗ್ ಮಾಡೋಕ್ಕೆ ಒಂದು ಲೈನ್ ಅನ್ನೋದು ಹಾಕೊಂಡಿದ್ದೀನಿ. ಜಸ್ಟ್ ಮಾರ್ಕ್ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ ಅಷ್ಟೇ ನಿಮ್ಗೆ. ಇಲ್ಲಿ ಮಾರ್ಕ್ ಮಾಡಿದ್ವಿ. ಹಾರ್ಮೋಲ್ 5.5 ಇಂಚಿಗೆ ಅದು ಅಂದಾಜಾಗಿ ಹಾಕೊಳ್ಳೋಣ. 5.5 ಇಂಚಿಗೆ 10 ಇಂಚು ಡೀಪ್ ಇದೆ. 1/4 ಇಂಚು ಒಳ್ಳೆದಕ್ಕೆ ಮಾರ್ಜಿನ್ ಬೇಕು, 1/4 ಇಂಚು ಬಿಟ್ಟಿದ್ದೀನಿ. ಅದೇ ರೀತಿ ಮುಂದಕ್ಕೆ ತಗೊಂಡ್ಬಂದಿದ್ದೀನಿ. ಸೇಮ್ ಇಲ್ಲೂ 5.5 ಹಾಕಿದ್ದೀನಿ, ಲೆಂತ್ ಹಾಕಿದ್ದೀನಿ. ಅದಾದ್ಮೇಲೆ ಈ ತರ ಚಿಕ್ಕ ಸ್ಕೇಲ್ ಒಂದಿರುತ್ತಲ್ಲ, ಈ ಲೈನ್ ಆ ಲೈನ್ ಕರೆಕ್ಟ್ ಆಗಿ ಸ್ಟ್ರೈಟ್ ಆಗಿ ಇಟ್ಕೊಳ್ಳಿ. ಇಲ್ಲೊಂದು ಲೈನ್ ಹಾಕೊಳ್ಳಿ, ಮತ್ತೆ ಈ ತರ ಒಂದು ಮಾರ್ಜಿನ್ಗೆ ಒಂದು ಲೈನ್ ಹಾಕೊಳ್ಳಿ. ಇದು ಹಾರ್ಮಲ್ ಡೌನು, ಇದು ಬ್ಯಾಕ್ ಡೀಪ್. ಇದಿಷ್ಟು ನಮ್ಗೆ ಪರ್ಫೆಕ್ಟ್ ಆಗಿ ಗೊತ್ತಾಗ್ಬೇಕು. ನಿಮ್ಗೆ ಬೇಕಂದ್ರೆ ಇಲ್ಲೂ ಒಲೆಕ್ ಮಾರ್ಜಿನ್ಗೆ ಹೆಂಗ್ ಒಂದು ಲೈನ್ ಅನ್ನೋದು ಹಾಕೊಳ್ಳಿ. ಈ ಲೈನ್ ನಾವು ಹಾಕೊಂಡಾಗ ಏನಾಗುತ್ತೆ ಅಂದ್ರೆ ನಮ್ಗೆ ಇದು ಹೊಲಿಯೋದು, ಇದು ಕಂಕಲ್ ಡೌನ್ದು, ಇದು ಡೀಪ್ಗೆ ಅಂತ ನಮಗೆ ಪರ್ಫೆಕ್ಟ್ ಆಗಿ ಇಷ್ಟು ಪರ್ಫೆಕ್ಟ್ ಆಗಿ ಅರ್ಥ ಆಯ್ತು. ಎರಡನೇ ಬಂದ್ಬಿಟ್ಟು ನೋಡಿ, ವೇಸ್ಟ್ ಮೆಜರ್ಮೆಂಟ್ ತಗೋಬೇಕಾದ್ರೆ ಸುಮಾರು ಜನ ಏನ್ ಮಾಡ್ತಾರೆ, ಎಕ್ಸ್ಟ್ರಾ ತಗೊಂಡ್ಬಿಟ್ಟು ಡಾಟ್ಗೆ ಅಂತ ಇಟ್ಕೊಂತಾರೆ. ಅದೆಲ್ಲ ಎಲ್ಲ ಮಾಡಕ್ ಹೋಗ್ಬಾರ್ದು. ನೋಡಿ, 30.5 ಬರ್ತಾ ಇದೆ. 30.5ನ 4 ಭಾಗ ಮಾಡಿದಾಗ ನಮ್ಗೆ ಏನಾಗುತ್ತೆ, 7.5 ಬರುತ್ತೆ. 7.5 ಒಂಚೂರು 1 ಪಾಯಿಂಟ್ ಬರ್ಬೋದು. ನೀವು 7.5 ಒಂದು ಮಾರ್ಕ್ ಮಾಡ್ಕೊಳ್ಳಿ.
ಇಲ್ಲಿಂದ ಇಲ್ಲಿಗೆ ಇಲ್ಲಿ ಡಾಟ್ ಮಾರ್ಜಿನ್ಗೆ 1 ಇಂಚ್ ಅನ್ನೋದು ಇಷ್ಟು ಇಟ್ಕೊಳ್ಳಿ ನೋಡಿ. ಇಷ್ಟು ಒಬ್ಬೊಬ್ರು ಏನ್ ಮಾಡ್ತಾರೆ, ಇಷ್ಟಕ್ಕೆ ಹಾಕೊಂಡು ಮತ್ತೆ ಇಷ್ಟಕ್ಕೆ ಹಾಕೊಂಡ್ಬಿಡ್ತಾರೆ. ಅವಾಗ ಏನಾಗುತ್ತೆ ಅಂದ್ರೆ ಈ ಚೆಸ್ಟ್ ಮೆಜರ್ಮೆಂಟ್ ಮಾರ್ಕ್ ಮಾಡಬೇಕಾದ್ರೆ ಇಲ್ಲಿ ಈ ಕರೆಕ್ಟ್ ಆಗಿ ಇದೆಯಾ ಇಲ್ವಾ ಅಂತ ನಮ್ಗೆ ಪರ್ಫೆಕ್ಟ್ ಆಗಿ ಗೊತ್ತೇ ಆಗಲ್ಲ. ಇದನ್ನ ಸ್ವಲ್ಪ ಲೂಸ್ ಹಾಕ್ಬಿಟ್ರೂ ಗೊತ್ತಾಗಲ್ಲ, ಯಾಕಂದ್ರೆ ಇಲ್ಲಿವರೆಗೂ ಹಾಕೊಂಡ್ಬಿಟ್ಟಿರ್ತೀರಾ. ಅದಕ್ಕೋಸ್ಕರ ಈ ಲೈನ್ ಅನ್ನೋದು ಪರ್ಫೆಕ್ಟ್ ಆಗಿ ಹಾಕೊಂಡ್ರೆ ಈ ಚೆಸ್ಟ್ ಮೆಜರ್ಮೆಂಟ್ ಅನ್ನೋದು ಕರೆಕ್ಟ್ ಆಗಿ ಸಿಗೋದು. ಹೆಂಗ್ ಸರ್ ಸಿಗ್ಬೋದು ಅಂತ ನೀವು ಕೇಳ್ಬೋದು. ಏನಾಗುತ್ತೆ ಅಂದ್ರೆ ಈ ಲೈನ್ ಪರ್ಫೆಕ್ಟ್ ಆಗಿದ್ದಾಗ ಜಾಸ್ತಿ ಕ್ರಾಸ್ ನಾವು ಮಾರ್ಕ್ ಮಾಡಿದ್ರೆ ಇಷ್ಟು ಕ್ರಾಸ್ ಬರಲ್ಲ ಅಂತ ನಮ್ಮ ಮೈಂಡ್ಗೆ ಸ್ವಲ್ಪ ಯೋಚನೆ ಬರುತ್ತೆ. ಆ ಯೋಚನೆ ಬಂದಾಗ ಏನ್ ಮಾಡ್ತೀವಿ, ಇನ್ನೊಂದ್ಸರಿ ಮೆಜರ್ಮೆಂಟ್ ತಗೊಂಡು ಸ್ವಲ್ಪ ಒಳಗಡೆ ಹಾಕೊಂತೀವಿ. ಲೈಟ್ ಆಗಿ ಕ್ರಾಸ್ ಬರ್ಬೋದು, ಹೋಗಿ ನಾವ್ ಇಲ್ಲಿಂದ ಇಲ್ಲಿವರೆಗೂ ಕ್ರಾಸ್ ಯಾವ್ದೇ ಕಾರಣಕ್ಕೂ ಬರಲ್ಲ. ಅದಕ್ಕೋಸ್ಕರ ಇದು ಪರ್ಫೆಕ್ಟ್ ಆಗಿ ಹಾಕೊಂಡ್ರೆ ಇದಕ್ಕೆ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ನಾನು ನೋಡಿ 1 ಇಂಚ್ ಮಾತ್ರ ಇಲ್ಲಿ ಬಿಟ್ಟಿದ್ದೀನಿ. ಈ ಮಾರ್ಜಿನ್ ನಮ್ ಇಷ್ಟ, ಅದು ಎಷ್ಟಾದ್ರೂ ಇಟ್ಕೋಬಹುದು. ಅದನ್ನ ಇವಾಗ ಮಾರ್ಕ್ ಮಾಡ್ಕೋಬೇಕು. ಏನಕ್ಕೆ ಅಂತಂದ್ರೆ ಇಲ್ಲಿ ಮಾರ್ಕ್ ಮಾಡ್ಕೊಂಡು ಈ ಲೈನ್ ನ ಸ್ಟ್ರೈಟ್ ಮಾಡ್ಕೊಂಡಾಗ ಇದು ಪರ್ಫೆಕ್ಟ್ ಆಗಿ ಇದೆಯಲ್ಲ ಅಂತ ಕನ್ಫರ್ಮ್ ಮಾಡ್ಕೊಂಡು ಅದಾದ್ಮೇಲೆ ಇದಕ್ಕೂ ಲೈನ್ ಸ್ಟ್ರೈಟ್ ಲೈನ್ ಹಾಕೊಂಡು ಅದಾದ್ಮೇಲೆ ಮಾರ್ಜಿನ್ ನಾವು ಎರಡಕ್ಕೂ ಒಟ್ಟಿಗೆ ಎಷ್ಟಾದ್ರೂ ಬಿಟ್ಕೊಳ್ಳೋಣ. ಇಲ್ಲೇ ಒಟ್ಟಿಗೆ ಇಲ್ಲಿವರೆಗೂ ಮಾರ್ಕ್ ಮಾಡ್ಕೊಡ್ಬೋದು. ಸರ್ ಮಾರ್ಜಿನ್ ಜಾಸ್ತಿ ಬೇಕಂತ ಅದು ಇಲ್ಲಿವರೆಗೂ ಹಾಕಿದೀನಿ ಅಂತ ಮತ್ತೆ ನೀವು ಇಲ್ಲಿ ಲೈನ್ ಹಾಕೊಂಡಾಗ ನೀವು ಸರಿ ಬಿಡು ಬರುತ್ತೆ ಅಂತ ಹೇಳ್ಬಿಟ್ಟು ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಹಾಕ್ಬಿಡ್ತೀರ. ಹಂಗೆಲ್ಲ ಮಾಡಕ್ ಹೋಗ್ಬಾರ್ದು. ಅದಾದ್ಮೇಲೆ ಚೆಸ್ಟ್ ಶೋಲ್ಡರ್ ಇದೇ ಮೈನ್ ಪ್ರಾಬ್ಲಮ್ ಇರ್ತಾ ಇರೋದು. ಇದನ್ನ ತಿಳ್ಕೊಳ್ಳೋಣ. ಅಳತೆ ಬ್ಲೌಸ್ ಇಟ್ಕೊಳ್ಳಿ. ಹಿಂಗೆ ಒಬ್ಬೊಬ್ಬರದು ಫ್ರಂಟ್ ಬ್ಯಾಕ್ ಡಿಫ್ರೆನ್ಸ್ ಬರುತ್ತೆ ಕಟಿಂಗ್ ಅಲ್ಲಿ. ನಾವು ಅದನ್ನ ಸರಿಪಡಿಸ್ಕೋಬೇಕು. ನೋಡಿ ಈ ತರ ಬುಕ್ಸ್ಗೂ ಅದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ನೀವೇ ನೋಡ್ಕೊಳ್ಳಿ. ನೋಡಿ ಇಲ್ಲಿ ಬುಕ್ಸ್ ಹಾಕ್ತಿವಿ ಅಂತ ಇಲ್ಲಿದೆಯಲ್ಲ, ಇಲ್ಲಿಂದ ಮೆಜರ್ಮೆಂಟ್ ತಗೋಬೇಕು. ಇಲ್ಲಿಂದ ಇಲ್ಲಿಗೆ ನೋಡಿ 3 ಇಂಚ್ ಡಿಫ್ರೆನ್ಸ್ ಬರ್ತಾ ಇದೆ. ನಮ್ದ್ರಲ್ಲಿ ಬರಲ್ಲ. ಬೇಕಂದ್ರೆ ಒಂದು ಬ್ಲೌಸ್ ಇಟ್ಟು ತೋರಿಸ್ತೀನಿ. ನೋಡಿ ಇಲ್ಲೇ ಇದೆ ನೋಡಿ, ನಾವೇ ಹೊಲ್ದಿರೋದು ಕುಮಾರಿ ಕ್ರಿಯೇಷನ್ಸ್. ನೋಡಿ ಅದೇ ಉಲ್ಟಾ ಇಕ್ಕಿ ತೋರಿಸ್ತೀನಿ. ನೋಡಿ ನಮ್ದ್ರಲ್ಲಿ ಜಾಯಿನ್ ಆಗ್ಬಿಡ್ತದೆ. ಹಿಂಗೆ ಅಷ್ಟು ಡಿಫ್ರೆನ್ಸ್ ಅನ್ನೋದು ಬರಲ್ಲ. ಇದು ಚೆನ್ನಾಗಿ ಕರೆಕ್ಟ್ ಆಗಿ ಬಂದಿದೆ ಅಂತ ಹೇಳ್ಬಿಟ್ಟು ಇನ್ನೊಂದು 3 ಬ್ಲೌಸ್ ಹೊಲಿಯಕ್ಕೆ ಕೊಟ್ಟಿದ್ದಾರೆ. ನೋಡಿ ನಮ್ದು ಈ ತರ ಬರುತ್ತೆ. ಓಕೆನಾ? ಈ ತರ ನಮ್ಗೆ ಇದ್ರಲ್ಲಿ ಬರ್ತಾ ಇಲ್ಲ. ನೀವು ನೋಡಿ ಹೇಳಿದ್ರೆ ಏನಾಗುತ್ತೆ ಅಂದ್ರೆ ನೋಡಿ ಟೈಟ್ ಆಗಿರುತ್ತೆ. ನೋಡಿ ಈ ಕಡೆ ಹೇಳಿದ್ರೆ ಹಿಂಗ್ ಟೈಟ್ ಆಗಿರುತ್ತೆ. ಇದು ಅಳತೆ ಬ್ಲೌಸ್. ಅವ್ರು ಒಬ್ಬೊಬ್ರು ಒಂಥರ ಕಟಿಂಗ್ ಇರುತ್ತೆ. ನಮ್ಮ ಹತ್ರ ಬಂದ್ಮೇಲೆ ನಮ್ ಸ್ಟೈಲಲ್ಲೇ ನಾವು ಕಟ್ ಮಾಡ್ಬೇಕು. ಬೇರೆಯವ್ರ ಇದನ್ನೇ ಫಾಲೋ ಮಾಡಿದ್ರೆ ಅವ್ರಿಗೂ ನಮಗೂ ಡಿಫ್ರೆನ್ಸ್ ಏನಿರಲ್ಲ. ಅವ್ರ ಹತ್ರ ಇಂದ ನಮ್ಮ ಹತ್ರ ತಗೊಂಬಂದು ಕೊಟ್ಟಿ ಹೊಲ್ಸೋದಕ್ಕೆ ರೀಸನ್ನೇ ಇರಲ್ಲ. ಅದನ್ನ ನಾವು ಕ್ರಿಯೇಟ್ ಮಾಡ್ಬೇಕು ಅಂದ್ರೆ ಅಳತೆ ಬ್ಲೌಸ್ ಅಲ್ಲಿ ಏನೇ ಇದ್ರು ಮೆಜರ್ಮೆಂಟ್ ಮಾತ್ರ ತಗೋಬೇಕು. ನಮ್ ಸ್ಟೈಲ್ ನಾವು ಕಟ್ ಮಾಡ್ಕೊಟ್ರೆ ನಮ್ದು ಹೆಸರು ಅನ್ನೋದು ಬರುತ್ತೆ, ಮತ್ತೆ ರಿಪೀಟ್ ಕಸ್ಟಮರ್ ಅನ್ನೋದು ಬರುತ್ತೆ. ನೋಡಿ ಈ ತರ ಇಟ್ಕೊಂಡು ಇಲ್ಲಿ ನೋಡ್ಕೊಳ್ಳಿ ಎಷ್ಟು ಬರ್ತಿದೆ. 19.5 ಬರ್ತಾ ಇದೆ. ಅದೇ ರೀತಿ ಮೇಲ್ಗಡೆ ನೋಡೋದಾದ್ರೆ 12 ಇಂಚು. ನಾನು ಯಾವಾಗ ಹೇಳ್ತೀನಲ್ಲ 12 ಇಂಚು ಮ್ಯಾಕ್ಸಿಮಮ್ 10 ಇಂಚ್ ಡೀಪ್ ಇದ್ರು 12 ಇಟ್ಕೊಂಡ್ರೆ ನಾವು ಯಾವ್ದೇ ಕಾರಣಕ್ಕೂ ಪ್ರಾಬ್ಲಮ್ ಬರಲ್ಲ. ನೋಡೋಣ ಇದೇ ಮೆಜರ್ಮೆಂಟ್ ನಾವು ಫಾಲೋ ಮಾಡೋಣ. ಅದೇ ರೀತಿ ಇದನ್ನ ಫ್ರಂಟ್ ಅಲ್ಲಿ ತಗೊಂಡಾಗ ನಾವು ನೋಡಿ ಈ ರೀತಿ ಇಲ್ಲಿವರೆಗೂ ತಗೋಬಾರ್ದು. ಯಾಕೆಂತಂದ್ರೆ ನಾನು ಅವಾಗೆ ತೋರಿಸ್ಕೊಟ್ಟಂಗೆ ಇದು ಕ್ರಾಸ್ ಇದೆ. ನೋಡಿ ಎಷ್ಟು ಬುಕ್ಸ್ ಪಟ್ಟಿ ಇಲ್ಲಿದೆ, ನಮ್ಗೆ ಇಲ್ಲಿ ಸ್ಟ್ರೈಟ್ ಬರ್ತಾ ಇದೆ, ಇದು ಇಲ್ಲಿದೆ. ಇವಾಗ ಈ ರೀತಿ ತಗೊಂಡ್ರೆ ನಮ್ಗೆ ಏನಾಗುತ್ತೆ ಅಂದ್ರೆ ನೋಡಿ 9 ಇಂಚ್ ಬರ್ತಾ ಇದೆ. ಅದೇ ರೀತಿ ಇಲ್ಲಿ ತಗೊಂಡಾಗ ನಮ್ಗೆ 8.5 ಅನ್ನೋದು ಬರ್ತಾ ಇದೆ. ಅದೇ ರೀತಿ ಈ ಕಡೆ ತಗೊಂಡಾಗ ಉಕ್ಸ್ ಪಟ್ಟಿ ಅಂಟಪಟ್ಟಿಗೂ ಡಿಫ್ರೆನ್ಸ್ ಇರ್ಬೋದು ಒಂದೊಂದರ ಕಟಿಂಗ್ ಅಲ್ಲಿ. ನಾವು ಫ್ರಂಟು ಬ್ಯಾಕ್ ಎರಡು ಚೆಕ್ ಮಾಡ್ಕೊಂಡು ನಾವು ಮಾರ್ಕ್ ಮಾಡ್ಕೊಂಡ್ರೆ ನಮ್ಗೆ ಪರ್ಫೆಕ್ಟ್ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ನೋಡಿ ಇಲ್ಲಿ 8.5 ಬರ್ತಾ ಇದೆ, ಇಲ್ಲಿ ತಗೊಂಡಾಗ 8 ಬರುತ್ತೆ. ನಾವಾಗ ಎರಡು ಮಾರ್ಕ್ ಮಾಡಿ ನೋಡ್ಬೇಕು ನಮ್ಮ ಲೈನ್ ಇದು ಕರೆಕ್ಟ್ ಆಗಿದೆ. ನೋಡಿ 9 ಇಂಚು ಬರುತ್ತೆ. 9 ಇಂಚ್ ಹಾಕೊಂಡ್ರೆ ನಮ್ಗೆ ಕರೆಕ್ಟ್ ಆಗಿ ಬರ್ತಾ ಇದೆ. ಅದೇ ರೀತಿ ನಾವು ಈ ತರ ಕ್ರಾಸ್ ಆಗಿ ತಗೊಂಡಾಗ ನೋಡಿ ತೋರಿಸ್ತೀನಿ. ನೋಡಿ ಇಲ್ಲಿ ಹಿಂಗ್ ಕ್ರಾಸ್ ಆಗಿ ತಗೊಂಡ್ರೆ ಕಂಕ್ಲೂವರೆಗೂ 9.5 ಬರ್ತಾ ಇದೆ. ಇದು 9.5 ತಗೊಂಡ್ರೆ ಏನಾಗುತ್ತೆ ಅಂತ ತೋರಿಸ್ಕೊಡ್ತೀನಿ. ನೋಡಿ 9.5 ತಗೊಂಡಾಗ ನಮ್ಗೆ ಇಲ್ಲಿಗೆ ಬರುತ್ತೆ. ಅವಾಗ ಈ ಲೈನ್ ಸ್ವಲ್ಪ ಕ್ರಾಸ್ ಬರುತ್ತೆ. ಇಲ್ಲಿ ಕ್ರಾಸ್ ಬಂದಾಗ ಈ ಪೋರ್ಷನ್ ಇನ್ನೂ ಲೂಸ್ ಬರೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ನಮ್ ಕಟಿಂಗ್ ಅಲ್ಲಿ ಬಂದ್ಬಿಟ್ಟು ಫ್ರಂಟ್ ಟು ಬ್ಯಾಕ್ ಈಕ್ವಲ್ ಆಗಿ ಬರೋದ್ರಿಂದ ಲೂಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೋಡಿ ಈ ತರ ನೋಡಿ ಇಷ್ಟು ಕ್ರಾಸು ತಗೊಂಡಾಗ ಸ್ವಲ್ಪ ಒಂಚೂರು ಹೆಚ್ಚು ಕಮ್ಮಿ ಇರುತ್ತೆ. ಇನ್ನೊಂದೇನಂತಂದ್ರೆ ಇದು ಡೀಪ್ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಹಿಂಗ್ ಓಪನ್ ಆಗುತ್ತೆ. ಅವಾಗ ಇನ್ನೂ ಬೇಕಾದ್ರೆ ಒಳಗಡೆನೆ ಬರ್ಬೇಕು, ಜಾಸ್ತಿ ಅನ್ನೋದು ಬರ್ಬೋದು. ಅವಾಗ ಏನಾಗುತ್ತೆ ಅಂದ್ರೆ ಇಲ್ಲಿ ರಿಂಕಲ್ಸ್ ಹಿಂಗ್ ಉಪ್ಕೊಳ್ಳೋದೆಲ್ಲ ನಿಮ್ಗೆ ಕಾಣಿಸುತ್ತೆ. ಅದಕ್ಕೋಸ್ಕರ ಅದಾದ್ಮೇಲೆ ಕೆಳಗಡೆ 3 ಇಂಚು ಬ್ರಾಡು. ಇಲ್ಲಿ ನಾವು ಎಲ್ಲರಿಗೂ ಹೇಳ್ಕೊಟ್ಟಂಗೆ 10 ಇಂಚ್ ಡೀಪ್ ಇರೋದ್ರಿಂದ ಏನು ಪ್ರಾಬ್ಲಮ್ ಬರಲ್ಲ. 12 ಇಂಚ್ ಅನ್ನೋದು ಇಟ್ಕೊಂಡಿದ್ದೀನಿ.
12ರಲ್ಲಿ 2 ಭಾಗ ಮಾಡಿದೆ 6 ಇಂಚ್ ಬರುತ್ತೆ. 6 ಇಂಚ್ ಅನ್ನೋದು ಇಲ್ಲಿ ಇಟ್ಕೊಂಡಿದ್ದೀನಿ. ಅದಾದ್ಮೇಲೆ 12ರಲ್ಲಿ 2 ಭಾಗ ಮಾಡಿದ್ರೆ 6 ಇಂಚ್ ಇಟ್ಕೊಂಡಿದ್ದೀನಿ. ಮತ್ತೆ ಇಲ್ಲಿ ಎಷ್ಟು ಬ್ರಾಡ್ ತಗೋಬೇಕು ಅಂತ ನೀವು ಕೇಳಬಹುದು. ಬ್ರಾಡ್ ಅನ್ನೋದು ಬಂದ್ಬಿಟ್ಟು ನಾವು ಇದು ಫುಲ್ ನ ಡಿಸೈಡ್ ಮಾಡ್ಕೊಂಡಿದ್ದೀವಿ. ಅದಾದ್ಮೇಲೆ ಒಂದ್ ಸೈಡ್ ಶೋಲ್ಡರ್ ಎಷ್ಟು ಬೇಕು ಅಂತ ಮಾರ್ಕ್ ಮಾಡ್ಕೊಂಡು ಮಿಕ್ಕಿದೆಲ್ಲ ನಮ್ಗೆ ಬ್ರಾಡ್ ಅನ್ನೋದು ಬರುತ್ತೆ. ಯಾವ ತರ ಅಂತ ತಿಳಿಸ್ಕೊಡ್ತೀನಿ ನೋಡಿ. ಈ ತರ ಇದ್ರಲ್ಲಿ ಎಷ್ಟು ಇರುತ್ತೋ ನೋಡ್ಕೊಂತೀನಿ. ಈ ತರ ಮಾಡ್ಕೊಂಡ್ರೆ ಸ್ವಲ್ಪ ಒಲೆಯಕ್ಕೆ ಇಲ್ಲಿ ಮಾರ್ಜಿನ್ ಬಿಟ್ಟು ಇಲ್ಲಿಗೆ ಹಾಕೊಂಡೆ. ಇದು ಒಲೆಯಕ್ಕೆ ಮಾರ್ಜಿನ್ ಬೇಕಲ್ಲ, ಅದಕ್ಕೆ ಅದರಿಂದ ಹಿಂಗೆ ಸ್ಟ್ರೈಟ್ ಲೈನ್ ಅನ್ನೋದು ಹಾಕೊಂಡೆ. ಮತ್ತೆ ಇಲ್ಲೊಂದು ಸ್ಟ್ರೈಟ್ ಲೈನ್ ಅನ್ನು ಹಾಕೊಂಡೆ. ಮತ್ತೆ ಇಲ್ಲಿ ಡಾಟ್ ಮಾರ್ಕ್ ಹಾಕೊಂಡೆ. ಮತ್ತೆ ಇಲ್ಲಿ ಸೈಡ್ ಲೈನ್ ಮಾರ್ಕ್ ಮಾಡ್ಕೊಂಡೆ. ಮತ್ತೆ ಇವಾಗ ನೋಡಿ, ಈ ಎರಡು ಆದ್ಮೇಲೆ ಎರಡಕ್ಕೂ ಸೇರಿಸಿ ನಾವು ಈ ತರ ಮಾರ್ಜಿನ್ ಅನ್ನೋದು ಹಾಕೋಬೇಕು. ನೀವು ಇನ್ನು ಇಲ್ಲಿಗೆ ಬೇಕಾದ್ರೂ ಹಾಕೊಳ್ಳಿ, ಇಲ್ಲಿ ಬೇಕಾದ್ರೂ ಹಾಕೊಳ್ಳಿ. ಆದ್ರೆ ನಮ್ಗೆ ಇಂಪಾರ್ಟೆಂಟ್ ಆಗಿರೋದು ಈ ಲೈನ್ ಮಾರ್ಕ್ ಮಾಡ್ಕೊಂಡು ಚೆಕ್ ಮಾಡ್ಕೊಂಡು ಅದಾದ್ಮೇಲೆ ಎರಡಕ್ಕೂ ಸೇರಿಸಿ ಒಟ್ಟಿಗೆನೆ ಸೈಡ್ ಮಾರ್ಕ್ ಅನ್ನೋದು ಹಾಕೋಬೇಕು. ಇದೇ ಮೈನು ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತೆ ನೋಡಿ ತರ ಜಾಯಿನ್ ಮಾಡ್ಕೊಂಡೆ, ಇವು ತರ ರೆಡಿ ಮಾಡ್ಕೊಂಡೆ. ನಾನು ಇನ್ನೂ ಆರ್ಮಲ್ ಚೆಕ್ ಮಾಡಿಲ್ಲ, ಇದ್ರಲ್ಲಿ ಚೆಕ್ ಮಾಡ್ಕೊಂಡು ಅದ್ರಲ್ಲಿ ಚೆಕ್ ಮಾಡಲ್ಲ. ನಮ್ಗೆ 16 ಅನ್ನೋದು ಬರ್ತಾ ಇದೆ ನೋಡಿ, ಇದ್ರಲ್ಲಿ ಎಷ್ಟು ಬರುತ್ತೆ ಅಂತ ನೋಡಿ. ಕರೆಕ್ಟ್ ಆಗಿ 16 ಇದ್ರಲ್ಲೂ ಬರ್ತಾ ಇದೆ. ನಾವು ಈ ತರ ನೋಡಿ, ಈ ತರ ಮಾರ್ಕ್ ಮಾಡ್ಕೊಂಡ್ರೆ ಫ್ರಂಟ್ ಅಲ್ಲಿ ತುಂಬಾ ಡಿಫ್ರೆನ್ಸ್ ಇರ್ತದೆ ನೋಡಿ. ನೋಡಿ ಇಲ್ಲಿ 9 ಇಂಚ್ ಇದೆ, ಇಲ್ಲಿ 9 ಇಂಚ್ ಕರೆಕ್ಟ್ ಆಗಿ ಇಟ್ಕೊಂಡಿದ್ದೀನಿ. ಅದೇ ರೀತಿ ನೀವೇನಾದ್ರು ಸರ್ ನೀವು ಹಿಂಗೆ ಹೇಳ್ಕೊಟ್ಟಿದ್ದು ಅಂತ ಹೇಳ್ಬಿಟ್ಟು ನೋಡಿ, ಇಲ್ಲಿಂದ ಉಕ್ಸ್ಪಟ್ಟಿಯಿಂದ ಈ ಕಂಕಲ್ ಪಟ್ಟಿವರೆಗೂ ಈ ತರ ಕ್ರಾಸ್ ಆಗಿ ತಗೊಂಡಿದ್ರೆ 9.5 ಬರುತ್ತೆ. ಇದು ಹೆಚ್ಚು ಕಮ್ಮಿ ಆದಾಗ ನಾವು ಇದನ್ನ ಸರಿ ಪಡ್ಕೋಬೇಕು ನೋಡಿ. ಇಲ್ಲಿಂದ ಈ ತರ ತಗೋಬೇಕು. ಅದಾದ್ಮೇಲೆ ಡಾಟ್ ಮಾರ್ಕ್ ಮಾಡಿದಾಗ ನೋಡಿ, ಇಲ್ಲಿ ಮಿಡಿಲ್ ಚೆಸ್ಟ್ ಅಲ್ಲಿ ಇಲ್ಲಿ ಚೆಕ್ ಮಾಡ್ಕೋಬೇಕು. ಅದಾದ್ಮೇಲೆ ಈ ಲೆಂತ್ ಅನ್ನೋದು ಇವಿಷ್ಟು ನೀಟಾಗಿ ಫ್ರಂಟ್ ಅಲ್ಲಿ ನೋಡ್ಕೊಂಡಿದ್ರಿ ಅಂದ್ರೆ ಫ್ರಂಟ್ ಕರೆಕ್ಟ್ ಆಗಿ ಬರುತ್ತೆ. ಮತ್ತೆ ಇನ್ನೊಂದೇನಂದ್ರೆ ಫ್ರಂಟ್ ಅಲ್ಲಿ ಉಕ್ಸ್ಪಟ್ಟಿಗೆ ಇಲ್ಲಿ ಒಲೆಯಕ್ಕೆ ಮಾರ್ಜಿನ್ ಬೇಕು. ಫ್ರಂಟ್ ಅಲ್ಲಿ ನೋಡಿ ಇದೆಷ್ಟು ಪರ್ಫೆಕ್ಟ್ ಆಗಿ ಆಯ್ತು. ಇವಾಗ ಫ್ರಂಟ್ ಮಾರ್ಕ್ ಮಾಡ್ಬೇಕಾಗಿ ಇದರಲ್ಲೇ ತೋರಿಸ್ಕೊಡ್ತೀನಿ ನಿಮ್ಗೆ ನೋಡಿ. ಇಲ್ಲಿಂದ ನಾವು ಸ್ವಲ್ಪ ಹಿಂಗ್ ಕ್ರಾಸ್ ಆಗಿ ತಗೊಂಡ್ವಿ. ಅದಾದ್ಮೇಲೆ ಫ್ರಂಟ್ ಅಲ್ಲಿ ಉಕ್ಸ್ಪಟ್ಟಿಗೆ ಮಾರ್ಜಿನ್ ಬೇಕು ನೋಡಿ. 9.5 ಒಂದು ಪಾಯಿಂಟ್ ಕಮ್ಮಿ ಇಲ್ಲ, ಇಷ್ಟ ಹಾಕ್ಬೇಕು. ಈ ಪಾಯಿಂಟ್ ಏನಕ್ಕೆ ಇದು ಉಕ್ಸ್ಪಟ್ಟಿಗೆ ಮಾರ್ಜಿನ್ ಆಗ್ಬಿಡುತ್ತೆ. ಓಕೆನಾ, ಇದು ಇಷ್ಟ ಆಯ್ತು. ಅದಾದ್ಮೇಲೆ ಫ್ರಂಟ್ ಡೀಪ್ ನೋಡಿ, ಇಲ್ಲಿಂದಾನೆ ನೋಡಿ ಹಿಂಗೆ ಇದು ಒಲೆಯಕ್ಕೆ ಮಾರ್ಜಿನ್ ಮಾಮೂಲಿ ಬಿಟ್ಕೋಬೇಕು. ಡೀಪ್ ಕರೆಕ್ಟ್ ಆಗಿ ನೋಡಿ ಈ ತರ ಈ ಲೈನ್ಗೆ ಬರೋ ತರ ಇದು ಒಲೆಯಕ್ಕೆ ಮಾರ್ಜಿನ್ ಬಿಟ್ಬಿಟ್ಟು ನೋಡಿ, ಈ ಲೈನ್ಗೆ ಬರೋ ತರ ಹಿಂಗ್ ನೋಡ್ಕೊಂಡು ಮತ್ತೆ ಇಲ್ಲಿ ಮೇಲೇನು ಒಲೆಯಕ್ಕೆ ಲೈನ್ ಬೇಕಲ್ಲ ನೋಡಿ, ಇಷ್ಟು ಮಾರ್ಜಿನ್ ಮಾರ್ಕ್ ಮಾಡ್ಕೊಳ್ಳಿ ನೋಡಿ. ಇದು ಹಿಂಗಿದೆ ಅಂತ ನೀವೇನು ಯೋಚನೆ ಮಾಡ್ಬೇಡಿ, ಅದು ಹಿಂಗೆ ಮಾಡ್ಕೋಬೇಕು. ಅದೇ ನಾನು ಹೇಳ್ತಾ ಇಲ್ವಾ, ನಮ್ಮ ಸ್ಟೈಲಲ್ಲಿ ನಾವು ಮಾಡ್ಕೋಬೇಕು. ಅದಾದ್ಮೇಲೆ ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕೋಬೇಕು. ಇದೆರಡು ಸೇಮ್ ಆಸ್ ಇಟ್ ಈಸ್ ಸೇಮ್ ಇರುತ್ತೆ. ಇದನ್ನ ಹಿಂಗ್ ತಿರ್ಸ್ಕೋಬೇಕು. ಇದು ತಿರ್ಸ್ಕೊಳಕ್ ಗೊತ್ತಾಗಿಲ್ಲ ಅಂತಂದ್ರೆ ನೋಡಿ, ಈ ತರ ಸೇಫ್ ಸ್ಕೇಲ್ ಅನ್ನೋದು ಸಿಗುತ್ತೆ, 50 ರೂಪಾಯಿ ಅಷ್ಟೇ ಇರುತ್ತೆ ನೋಡಿ. ಇದನ್ನ ಇಟ್ಕೊಂಡು ನೋಡಿ ಈ ತರ ನೆಕ್ ಶೇಪ್ ಅನ್ನೋದು ಮಾರ್ಕ್ ಮಾಡ್ಕೊಳ್ಳಿ. ಫ್ರಂಟ್ ನೆಕ್ ಆಯ್ತು. ಅದಾದ್ಮೇಲೆ ಇಲ್ಲಿಂದ ಏನ್ ಮಾಡ್ಬೇಕಂದ್ರೆ ಸ್ವಲ್ಪ ಕ್ರಾಸ್ ಆಗ್ತಾ ಹೋಗಿ. ಏನಕ್ಕೆ ಅಂತಂದ್ರೆ ಈ ತರ ನೋಡಿ, ಇದು ಲೈಟ್ ಆಗಿ ಹಿಂಗ್ ಬೆಂಡ್ ಬಂದಿದೆ. ಏನಕ್ಕೆ ಅಂತಂದ್ರೆ ಇದನ್ನ ಹಿಂಗ್ ಕ್ರಾಸ್ ತಗೊಂಡಿದ್ರೆ ಈ ಬೆಂಡ್ ಶೇಪ್ ಅನ್ನೋದು ಬರಲ್ಲ ನೋಡಿ. ಈ ಬೆಂಡ್ ಶೇಪ್ ಬರೋದ್ರಿಂದ ನಿಮ್ಗೆ 2 ಪ್ರಾಬ್ಲಮ್ ಆಗುತ್ತೆ. ಒಂದು, ಇಲ್ಲಿ ಟೈಟ್ ಆಗೋ ಚಾನ್ಸಸ್ ಇರುತ್ತೆ. ಮೂರನೇ ಹೋಗ್ಸು ಟೈಟು ಅಂತ ಹೇಳ್ತಾ ಇರ್ತಾರಲ್ಲ, ಇದೇ ಉದ್ದೇಶಕ್ಕೋಸ್ಕರ. ಇನ್ನೊಂದು, ಇದು ಹಿಂಗ್ ಹಿಡ್ಕೊಂಡ್ರೆ ಸ್ಟ್ರೈಟ್ ಆಗಿ ಬರುತ್ತೆ. ಯಾವ ತರ ಅಂದ್ರೆ ನಮ್ದ್ರಲ್ಲಿ ತೋರಿಸ್ತೀನಿ ನೋಡಿ. ನಮ್ದ್ರಲ್ಲಿ ಸ್ಟ್ರೈಟ್ ಆಗಿರುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ಬೇಕಂದ್ರೆ ನಾವು ಇದನ್ನ ಸ್ವಲ್ಪ 1-2 ಪಾಯಿಂಟ್ ಅಷ್ಟೇ, ಜಾಸ್ತಿ ಏನಿಲ್ಲ. ಅಲ್ಲಿ ಎಷ್ಟು ಕ್ರಾಸ್ ಬರುತ್ತೋ ಅಷ್ಟು ಕ್ರಾಸ್ ಆಗಿ ತಗೊಂಡ್ವಿ. ಇಷ್ಟ ಆಯ್ತು. ಅದಾದ್ಮೇಲೆ ಫಸ್ಟ್ ಆಮೇಲೆ ಇದನ್ನು ಫ್ರಂಟ್ ಶೇಪ್ ಯಾವಾಗೂ ನೋಡಿ ಇಷ್ಟು ಸ್ವಲ್ಪ ಡೌನ್ ಆಗ್ಬಿಡ್ತು. ಐತಿ ಇಷ್ಟೇ ಫ್ರಂಟ್ ಶೇಪ್ ಬರ್ಬೇಕಾಗಿರೋದು. ನಾವಿಲ್ಲಿ ಎಷ್ಟು ಡಾಟ್ ಹಿಡಿತೀವೋ ಅಷ್ಟು ಬರಬೇಕು. ಅದಾದ್ಮೇಲೆ ಬ್ಯಾಕ್ ಮೇಲೆ 2 ತೋರಿಸ್ತಾ ಇದೀನಿ. ಈ ಬ್ಯಾಕ್ ಇಟ್ಕೊಂಡೆ ಫ್ರಂಟ್ ನ ಕಟ್ ಮಾಡ್ಕೋಬೇಕು. ಅದಕ್ಕೋಸ್ಕರ ಈ ತರ ನಿಮ್ಗೆ ತೋರಿಸ್ಕೊಡ್ತಾ ಇದೀನಿ ನೋಡಿ. ಇಲ್ಲಿ ಮಾರ್ಜಿನ್ ಬಿಟ್ಬಿಟ್ಟು
ಇಲ್ಲಿ ಡಾಟ್ಗೆ ಲೆಂತ್ಗೊಂದು, ಆಮೇಲೆ ಇಲ್ಲಿಂದ ಎಷ್ಟು ಉದ್ದ ಅಂತ ಡಾಟ್ ಉದ್ದ ಬಂದ್ಬಿಟ್ಟು ಇಷ್ಟು ಉದ್ದ ಅಂತ ಮಾರ್ಕ್ ಮಾಡ್ಕೋಬೇಕು. ಆಮೇಲೆ ಈ ಸೈಡ್ ಲೈನಿಂದ ಈ ಸೈಡ್ ಲೈನ್ಗೆ ನೋಡಿ ಹೊಲಿಯಕ್ಕೆ ಮಾರ್ಜಿನ್ ಬಿಟ್ಬಿಟ್ಟು ಇಷ್ಟು ಅಂತ ತಗೊಳ್ಳಿ. ಅದಾದ್ಮೇಲೆ ಡೀಪ್ ಎಷ್ಟು ಬೇಕು ಅಂತ ನೋಡಿ ಇಲ್ಲಿಂದ ಇಲ್ಲಿವರೆಗೂ ಇಲ್ಲಿ ನೋಡ್ಕೊಳ್ಳಿ. ಆಮೇಲೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಮಾರ್ಕ್ ಮಾಡ್ಕೊಂಡ್ವಿ ನೋಡಿ, ಇದನ್ನೇ ಇಟ್ಕೊಂಡು ಇಲ್ಲಿ ನೋಡಿ ಇಲ್ಲಿ ಡಾಟ್ ಮಾರ್ಜಿನ್ ಬೇಕಲ್ಲ, ಡಾಟ್ ಮಾರ್ಜಿನ್ಗೆ ಇಲ್ಲಿ ಇಷ್ಟು ಬಿಡ್ತಾ ಇದ್ದೀನಿ. ಅದಾದ್ಮೇಲೆ ಸೈಡಲ್ಲಿ ಸರ್ ಎಲ್ಲ ನೀವು ಇದನ್ನೇ ಇಟ್ಕೊಂಡು ಮಾರ್ಕ್ ಮಾಡ್ತಾ ಇದ್ದೀರಾ, ನಿಮ್ಮ ಸ್ಟೈಲ್ ಎಲ್ಲಿ ಬರುತ್ತೆ ಅಂತ ನೀವು ಕೇಳ್ಬೋದು. ಇವಾಗ ತೋರಿಸ್ಕೊಡ್ತೀನಿ. ನಮ್ಮ ಸ್ಟೈಲ್ ಆಲ್ರೆಡಿ ನಿಮಗೆ ಗೊತ್ತಿರ್ಬೋದು, ಇಲ್ಲೂ ಚೆಕ್ ಮಾಡ್ಕೊಂಡು ಇಲ್ಲಿ ನಮ್ಮ ಸ್ಟೈಲ್ ಎಲ್ಲ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಆದರೆ ಇಲ್ಲಿ ಅಂದಾಜಾಗ ಅನ್ನೋದು ಒಂದು ಮಾರ್ಕ್ ಮಾಡ್ಕೋಬೇಕು. ಕಟ್ ಮಾಡಬೇಕಾದ್ರೆ ನಾವು ಸ್ವಲ್ಪ ಹೆಚ್ಚು ಕಮ್ಮಿ ನೋಡಿ ಇದರಲ್ಲಿ ಇಷ್ಟು ಡಿಫ್ರೆನ್ಸ್ ಇದೆ, ನನ್ಗೆ ಇಷ್ಟು ಇಲ್ಲಿವರೆಗೂ ಮಾರ್ಕ್ ಮಾಡಬೇಕು. ಇದ್ರ ಪ್ರಕಾರ ಆದರೆ ನಾನೇನು ಮಾಡ್ತೀನಿ, ಸ್ವಲ್ಪ ಮೇಲ್ ಮಾಡ್ಕೊತೀನಿ. ಯಾಕಂದರೆ ಇಲ್ಲಿ ಇಷ್ಟು ಡೌನ್ ಇದ್ರೆ ಏನಾಗುತ್ತೆ ಅಂದರೆ ಶೇಪ್ ಅನ್ನೋದು ಕೂರಲ್ಲ. ಹಿಂಗೆ ಬೆಂಡಾಗಿ ತಿರುಗಿದ್ರೆ ಕಪ್ ಶೇಪ್ ಅನ್ನೋದು ನೀಟಾಗಿ ಕೂರುತ್ತೆ. ನೋಡಿ ಇಲ್ಲಿ ಎಲ್ಲಿ ಹೆಚ್ಚು ಕಮ್ಮಿ ಇದೆ ಅಲ್ಲೇ ನಾವು ಚೇಂಜಸ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಎಲ್ಲ ಕಡೆ ಚೇಂಜ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ನೋಡಿ ಈ ಥರ. ಮತ್ತೆ ಇದನ್ನ ಸ್ವಲ್ಪ ಮೇಲೆ ನೋಡಿ ಮಾರ್ಕ್ ಇಲ್ಲಿ ಮಾಡಿದ್ರೆ ಮತ್ತೆ ಡೌನ್ಗೆ ಮಾಡಿ. ಏನಕ್ಕೆ ಅಂತಂದ್ರೆ ಡಿಫ್ರೆನ್ಸ್ ಅನ್ನೋದು ಜಾಸ್ತಿ ಇದ್ದಾಗ ನಾವು ಹೆಚ್ಚು ಕಮ್ಮಿ ನಾನು ಲೈನ್ ಮಾರ್ಕ್ ಮಾಡುವಾಗ ಗೊತ್ತಾಗ್ಬಿಡ್ತದೆ, ಓ ಇದು ಹೆಚ್ಚು ಕಮ್ಮಿ ಆಗ್ತಾ ಇದೆ ಅಂತ. ಅದಕ್ಕೋಸ್ಕರ ಇದನ್ನೋದು ಸ್ವಲ್ಪ ಇದು ಡೌನ್ ಆಯ್ತು. ಏನಕ್ಕೆ ಅಂತಂದ್ರೆ ತೋರಿಸ್ಕೊಡ್ತೀನಿ ನೋಡಿ. ಉಕ್ಸ್ ಪಟ್ಟಿ ಯಾವಾಗೂ ಇಷ್ಟು ಜಾಸ್ತಿ ಬೆಂಡ್ ಆಗಬಾರ್ದು. ನೋಡಿ ಇಲ್ಲಿಂದ ಮಾರ್ಕ್ ಮಾಡಿದ್ರೆ ಇಲ್ಲಿವರೆಗೂ ಹೋಗುತ್ತೆ, ಇದು ಮಾರ್ಕ್ ಲೈನ್ ಇಲ್ಲಿವರೆಗೂ. ಇಷ್ಟು ಡೌನ್ ಇದ್ದಾಗ ಏನಾಗುತ್ತೆ ಅಂದ್ರೆ ಈ ಪೋರ್ಷನ್ ನಾವು ಉಕ್ಸ್ ಪಟ್ಟಿ ಹಿಡಿದಾಗ ಮತ್ತೆ ನಾನು ಹೇಳ್ದಲ್ಲ ಒಂದು ಪ್ರಾಬ್ಲಮ್ಮು ಬೆಂಡು, ಇಲ್ಲಿ ಜಾಸ್ತಿ ಹಿಂಗ್ ಡಾಟ್ ಹಿಡಿದಾಗ ಇದು ಒಳಗಡೆ ಹೋಗ್ಬಿಡುತ್ತೆ, ಮತ್ತೆ ಬೆಂಡಾಗೆ ಬರುತ್ತೆ ಒಂದು. ಎರಡನೇದು ಈ ಪೋರ್ಷನ್ ಟೈಟು ಆಗ್ಬಿಡುತ್ತೆ. ಎರಡು ಪ್ರಾಬ್ಲಮ್ ಆಗುತ್ತೆ. ಕಸ್ಟಮರ್ ಕರೆಕ್ಟಾಗಿ ಅಂತ ಕೊಟ್ಟಿದ್ದಾರಲ್ಲ ಸರ್, ಮತ್ತೆ ನೀವೇನಕ್ಕೆ ಇಷ್ಟು ಚೇಂಜಸ್ ಮಾಡ್ಬೋದು ಅಂತ ನೀವು ಕೇಳ್ಬೋದು. ಕಸ್ಟಮರು ಫಿಟ್ಟಿಂಗ್ ಚೆನ್ನಾಗಿದೆ ಅಂತ ಹೇಳಿರ್ತಾರೆ ಹೊರತು ಈ ಉಕ್ಸ್ ಪಟ್ಟಿ ಬೆಂಡ್ ಮಾಡಿ ಇಲ್ಲೊಂದು ಚೂರು ಎಳ್ಕೊಂತ ಇದೆ ಇದನ್ನ ಸರಿಪಡಿ ಅಂತ ಕಸ್ಟಮರ್ ಹೇಳಲ್ಲ. ಆದ್ರೂ ನಾವು ಅದನ್ನೆಲ್ಲ ಸರಿಪಡಿ ನಾವು ಮಾಡ್ಕೊಟ್ಟಿದ್ದೀವಿ ಅಂದ್ರೆ ಕಸ್ಟಮರ್ ಖಂಡಿತವಾಗ್ಲೂ ನೆಕ್ಸ್ಟ್ ನಮ್ಮ ಹತ್ರನೇ ಬ್ಲೌಸ್ ತಗೊಂಬಂದು ಕೊಡ್ತಾರೆ. ಅವಾಗ ಏನ್ ಮಾಡ್ಬೇಕಂತಂದ್ರೆ ಇದನ್ನೆಲ್ಲ ಸರಿಪಡೋಕ್ಕೋಸ್ಕರ ಇದನ್ನ ಸ್ವಲ್ಪ ಉದ್ದನೂ ಮಾಡ್ತೀನಿ, ಯಾಕಂದ್ರೆ ತುಂಬಾ ಚಿಕ್ಕದಾಗಿದೆ ಬ್ಲೌಸ್. ಯಾವಾಗೂ ಅಷ್ಟೇ ಉಕ್ಸ್ ಪಟ್ಟಿನ ತಿಳ್ಕೊಳ್ಳಿ ನೀವು. ನೋಡಿ ಕಮ್ಮಿ ಅಂದ್ರೆ 7 ಇಂಚ್ ಆದ್ರೂ ಇರಲೇಬೇಕು. ಜಾಸ್ತಿ ಹಿಂಗ್ ಡಾಟ್ ಹಿಡಿದಾಗ ಇದು ಹಿಂಗ್ ಮೇಲೆ ಹೋಗ್ಬಿಟ್ಟು ಏನಾಗುತ್ತಂದ್ರೆ ಚಿಕ್ಕದಾಗಿ ಕಾಣಿಸುತ್ತೆ, ಮತ್ತೆ ಇದು ಬೆಂಡ್ ಅನ್ನೋದು ಕಾಣಿಸುತ್ತೆ. ಅದಕ್ಕೋಸ್ಕರ ಇದನ್ನ ಸ್ವಲ್ಪ ಡೌನ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನ ಹಿಂಗ್ ಇಟ್ಕೊಂಡು ಬ್ಯಾಕ್ ಸಮೇತ ಕಟ್ ಮಾಡಿದೀನಿ. ಇವಾಗ ನಿಮ್ ಇಲ್ಲಿ ನೋಡ್ಬೋದು ಇಲ್ಲಿ ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡಬಹುದು ನೀವು. ನೋಡಿ ಇಲ್ಲಿ ಮಿಡಿಲ್ ಚೆಸ್ಟ್ ಅಲ್ಲಿ ಇಲ್ಲಿ ಹೋಗಿದ್ರೆ ಅವಾಗ ಲೈನ್ ಇಲ್ಲಿಗೆ ಬರುತ್ತೆ, ಮಾರ್ಜಿನ್ ಲೈನ್. ನೋಡಿ ಈ ತರ ನೋಡಿ 10 ಇಂಚ್ ಇದೆ, 10 ಇಂಚಲ್ಲಿ 1/4 ಇಂಚು ಹೊಲಿಯಕ್ಕೆ ಮಾರ್ಜಿನ್ ಹೋಗುತ್ತೆ. ನೋಡಿ ಇಲ್ಲಿಗೆ 10 ಇಂಚ್ ಇದೆ, ಇಲ್ಲಿಂದ ಇಲ್ಲಿಗೆ ಹೊಲಿಯಕ್ಕೆ 1/4 ಇಂಚ್ ಮಾರ್ಜಿನ್ ಅನ್ನೋದು ಹೋಗುತ್ತೆ. ಅವಾಗ ಎಷ್ಟಾಗುತ್ತೆ ಅಂದ್ರೆ ನೋಡಿ 9.25 ಬರ್ತಾ ಇದೆ. 1/4 ಇಂಚ್ ಇಲ್ಲಿ ಮಾರ್ಜಿನ್ ಈ ಡಾಟ್ಗಳಲ್ಲಿ ಹೇಳಿದಾಗ 1/4 ಇಂಚ್ ಟೈಟ್ ಆಗ್ಬಿಡುತ್ತೆ. ಟೋಟಲಿ ನಮ್ಗೆ 9.25 ಅನ್ನೋದು ಪರ್ಫೆಕ್ಟ್ ಆಗಿ ಬರುತ್ತೆ. ಮತ್ತೆ ಇಲ್ಲಿದ್ದು ಇದು 13.5 ಕರೆಕ್ಟ್ ಆಗಿ ಬರುತ್ತೆ. ಇಲ್ಲಿ ಕರೆಕ್ಟ್ ಆಗಿದೆ, ಇಲ್ಲಿ ಕರೆಕ್ಟ್ ಆಗಿದೆ. ಟೋಟಲ್ ಫ್ರಂಟ್ ಫಿನಿಶಿಂಗ್ ಅನ್ನೋದು ಪರ್ಫೆಕ್ಟ್ ಆಗಿ ಬರುತ್ತೆ. ಇವಾಗ ಕ್ರಾಸ್ ಬೆಲ್ಟ್ ಯಾವ ಲೆಕ್ಕಾಚಾರದ ಮೇಲೆ ತಗೊಂತೀವಿ ಅಂತ ನೀವು ಕೇಳ್ಬೋದು. ಇಲ್ಲಿ ಉಳಿದಿರೋಂತ ಬ್ಯಾಕ್ ಲೈನ್ ಇಲ್ಲಿ ಇದೆಯಲ್ಲ ಎಷ್ಟಿದೆ ನೋಡಿ, 3 ಇಂಚ್ ಬಂದ್ರೆ ಇಲ್ಲಿ ಕರೆಕ್ಟ್ ಆಗಿ ಬರುತ್ತೆ, ಸರಿ ಹೋಗುತ್ತೆ. ನಾವು 3.25 ಇಟ್ಕೊಂಡ್ರೆ ಸೈಡ್ ಡಾಟ್ ಅನ್ನೋದು ಬರುತ್ತೆ. ಇವಾಗ ಏನ್ ಮಾಡ್ತೀವಿ ನಾವು ಇದನ್ನೆಲ್ಲ ಅಳಿಸ್ಬಿಡ್ತೀನಿ. ಇದರಲ್ಲಿ ಏನಾದ್ರು ನಾನು ಏನಕ್ಕೆ ಫ್ರಂಟ್ ಬ್ಯಾಕ್ ಒಟ್ಟಿಗೆ ತೋರಿಸ್ತಾ ಅಂದ್ರೆ ಡಿಫ್ರೆನ್ಸ್ ಗೊತ್ತಾಗ್ಲಿ, ಬ್ಯಾಕ್ ನ ಇಟ್ಕೊಂಡು ನಾವ್ ಯಾವ ತರ ಫ್ರಂಟ್ ಕಟ್ ಮಾಡ್ಕೊಂತೀವಿ ಅನ್ನೋದಕ್ಕೋಸ್ಕರ ಫ್ರಂಟ್ ಮೇಲೆನೆ ಎರಡನ್ನೂ ಮಾರ್ಕ್ ಮಾಡಿ, ಬ್ಯಾಕ್ ಮೇಲೆನೆ ಫ್ರಂಟ್ ಬ್ಯಾಕ್ ಎರಡೂ ನಿಮ್ಗೆ ಮಾರ್ಕ್ ಮಾಡಿ ತೋರಿಸ್ಕೊಟ್ಟಿದ್ದೀನಿ. ಇದ್ರಲ್ಲಿ ಏನೋ ಡೌಟ್ ಇದೆಯಾ ಅಂತ ನನ್ಗೆ ಕಾಮೆಂಟ್ ಮಾಡಿ. ನಿಮ್ಗೆ ಏನಕ್ಕೆ ಎರಡರಲ್ಲೂ ಒಟ್ಟಿಗೆ ತೋರಿಸಿದೆ ಅಂದ್ರೆ ಬ್ಯಾಕ್ ಇಟ್ಕೊಂಡು ಫ್ರಂಟ್ ಯಾವ ತರ ನೋಡಿ ಇಷ್ಟು ಡಾಟು, ಈ ಕಡೆ 1/4 ಇಂಚ್ ಡಾಟು, ಎರಡನ್ನ ಡಿಫ್ರೆನ್ಸ್ ಮಾಡ್ಕೊಂಡು ನಾವು ಫ್ರಂಟ್ ಮಾರ್ಕ್ ಮಾಡಬೇಕು. ಮತ್ತೆ ಇದನ್ನ ಶೋಲ್ಡ್ರು ಮತ್ತೆ ಎಲ್ಲಿ ಬ್ಯಾಕು ಡೀಪ್ಗೂ ಫ್ರಂಟ್ ಡೀಪ್ಗೂ ಒಬ್ಬೊಬ್ರು ಜಾಸ್ತಿ ಕ್ರಾಸ್ ತಗೊಂಡ್ಬಿಡ್ತಾರೆ. ಅದಕ್ಕೋಸ್ಕರ ನಮ್ಗೆ ಬ್ಯಾಕ್ ಅಲ್ಲೇ ಇಟ್ಕೊಂಡು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಯಾಕಂತಂದ್ರೆ ನಾವು ಬ್ಯಾಕು ಫ್ರಂಟ್ ಇಟ್ಕೊಂಡೆ ನಾವು ಬೇರೆ ಲೈನಿಂಗ್ ಕಟ್ ಮಾಡಬಹುದು. ಅದೇ ಬದಲು ಏನ್ ಡಿಫ್ರೆನ್ಸ್ ಇರುತ್ತೆ, ನಾವೇನ್ ಚೇಂಜ್ ಮಾಡ್ಕೋಬೇಕು ಸ್ವಲ್ಪನೇ, ಜಾಸ್ತಿ ಏನಿರಲ್ಲ. ಆದ್ರೂ ನಮ್ ಸ್ಟೈಲ್ ನಾವು ಮಾರ್ಕ್ ಮಾಡ್ತಾ ಇದ್ದಂಗೆ ನಾನು ಕರೆಕ್ಟ್ ಆಗಿ ಬಂದ್ಬಿಡ್ಬೇಕು. ಆತರ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತೆ ಅದೇ ರೀತಿ ಬೆಲ್ಟ್ ನ ಕ್ರಾಸ್ ಮಾಡಿ ಇವಾಗ ನಾವು ಚೆಕ್ ಮಾಡ್ಕೊಂಡ್ವಲ್ಲ 3.25 ಅಂತ, ಆ ತರ ಸೈಡ್ ಅಲ್ಲಿ ಅದ್ರ ಬಗ್ಗೆನೂ ಒಂದು ವಿಡಿಯೋ ಮಾಡ್ತೀನಿ ನಾಳೆ.
ಈ ತರ ಇಟ್ವಿ. ಅವಾಗ ನಾವು ನೋಡ್ಕೊಂಡಾಗೆ 7.5 1 ಪಾಯಿಂಟ್ ಒಂಚೂರು ಜಾಸ್ತಿ ಇದು ಬರುತ್ತೆ. ಇದರಲ್ಲಿ ಅರ್ಧ ನಾವು ಮಾರ್ಕ್ ಮಾಡ್ಕೋಬೇಕು. ಮತ್ತೆ ಸೈಡ್ ಮಾರ್ಜಿನ್ ಈ ತರ ಅದ್ರಲ್ಲಿ ಬಿಟ್ಕೊಂಡ್ವಲ್ಲ ಫ್ರಂಟ್ ಬ್ಯಾಕು ಅಷ್ಟೇ ಇಲ್ಲಿ ಸೈಡಲ್ಲೂ ಮಾರ್ಜಿನ್ ಇರಬೇಕು. ಅದಾದ್ಮೇಲೆ ಇಲ್ಲಿ 3.5 2.5 ಇಲ್ಲಿ 3.5 ಮಾರ್ಕ್ ಮಾಡ್ಕೊಂಡ್ವಿ. ಇದನ್ನೇನ್ ಮಾಡ್ತೀವಿ, ಇದರ ಬೆಂಡ್ ಶೇಪ್ ಆಗಿ ಕಟ್ ಮಾಡ್ತೀವಿ. ಈ ಶೇಪ್ ಬಂದ್ರೆ ನಮ್ಗೆ ಇದ್ರಲ್ಲಿ ನೋಡಿ, ನಾವ್ ಇದ್ರಲ್ಲಿ ಎಷ್ಟು ಬೆಂಡಕ್ ಶೇಪ್ ತೆಗಿತೀವೋ ಅದೇ ಬೆಂಡ್ ಶೇಪ್ ಪ್ರಕಾರ ಇದನ್ನ ಹಿಂಗ್ ಬೆಂಡಾಗಿ ತೆಗೆದಾಗ ಈ ಪೋರ್ಷನ್ ಅಲ್ಲಿ ಕಪ್ ಸೈಜ್ ಅನ್ನೋದು ಪರ್ಫೆಕ್ಟ್ ಆಗಿ ಕೂರುತ್ತೆ. ಈ ಕಪ್ ಶೇಪ್ ಅನ್ನೋದು ಹಿಂಗ್ ರೌಂಡ್ ಆಗಿದ್ದಾಗ ನಾವ್ ಇದನ್ನ ಸ್ಟ್ರೈಟ್ ಆಗಿ ತಗೊಂಡ್ಬಿಟ್ರೆ ಏನ್ ಪ್ರಯೋಜನ, ಅದು ಪ್ರಯೋಜನ ಇಲ್ಲ. ಅದೇ ನೀವು ಈ ತರ ಬೆಂಡ್ ಆಗದ ಕಪ್ ಶೇಪ್ ಅನ್ನ ನೀಟಾಗಿ ಹಿಂಗ್ ಕರ್ವ್ ಆದಾಗ ಸೈಡ್ ಅಲ್ಲಿ ನಿಮ್ ಕೈ ಮೇಲೆ ಎತ್ತಿದ್ರೆ ಮೇಲ್ ಬರೋದಾಗ್ಲಿ, ಇಲ್ಲಿ ಲೈನ್ಸ್ ತರ ರಿಂಕಲ್ಸ್ ಬರೋದೇ ಆಗ್ಲಿ ಇವೆಲ್ಲ ಬರಲ್ಲ. ಏನಕ್ಕೆಂದ್ರೆ ಈ ಕಪ್ ಶೇಪ್ ಅನ್ನೋದು ಈ ಬೆಲ್ಟ್ ನ ಪರ್ಫೆಕ್ಟ್ ಆಗಿ ಸ್ಟಿಫ್ ಆಗಿ ಹಿಡ್ಕೊಂತದೆ. ಬ್ಲೌಸ್ ಮೇಲೂ ಬರಲ್ಲ ಮತ್ತೆ ರಿಂಕಲ್ಸ್ ಬರಲ್ಲ. ಇದಕ್ಕ ಬೆಲ್ಟ್ ಈ ಮೆಜರ್ಮೆಂಟ್ ನೋಡ್ಕೊಂಡು ನೋಡಿ ಬ್ಯಾಕ್ ಅಲ್ಲಿ ಇಡ್ತೀವಲ್ಲ ಎಷ್ಟು ಗ್ಯಾಪ್ ಇರುತ್ತೆ ನಾವು ಅದಕ್ಕೆ ನೋಡಿ ಇದರಲ್ಲಿ ಎಷ್ಟು ಕೊಟ್ಟಿದ್ದಾರೆ, 2 ಇಂಚ್ ಕೊಟ್ಟಿದ್ದಾರೆ. ನಮ್ದು ಎಷ್ಟು ಬರ್ತದೆ ನೋಡಿ, ಇಲ್ಲಿ ಮಾರ್ಜಿನ್ ಬಿಟ್ರೇನು 2.5 ಬರುತ್ತೆ. ಅವಾಗ ಇದನ್ನೇನ್ ಮಾಡ್ತೀವಿ, 2.5 ಈ ತರ ಇಟ್ಕೊಂಡು ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡು ನೋಡಿ ಇಷ್ಟೇ ನಾವು ಮೇಲೆ ತಗೊಂಡು ಇಷ್ಟಕ್ಕೆ ನಾವು ಕ್ರಾಸ್ ಆಗಿ ತಗೊಂತೀವಿ. ಶೇಪ್ ಅನ್ನೋದು ಹಿಂಗ್ ಬರುತ್ತೆ. ಅವಾಗ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟ್ ಆಗಿ ಬರುತ್ತೆ. ಆತರ ಅಳತೆ ಬ್ಲೌಸ್ ಸರಿ ಇಲ್ಲ ಅಂತಂದ್ರು ನಾವು ಸರಿಪಡಿಸ್ಕೊಳ್ಳೋದು ಯಾವ ತರ ಅಂತ ನಿಮ್ಗೆ ಫಸ್ಟ್ ನಾನು ತೋರಿಸ್ಕೊಟ್ಟಿದ್ದೀನಿ. ಸ್ಲೀವ್ಸ್ ಒಂದು ತೋರಿಸಿಲ್ಲ. ಸ್ಲೀವ್ಸ್ ಬಂದ್ಬಿಟ್ಟು ನಮ್ಗೆ ಆಲ್ರೆಡಿ 2-3 ವಿಡಿಯೋ ಮಾಡಿದ್ದೀನಿ. ಅದ್ರಲ್ಲಿ ನೀವು ಚೆಕ್ ಮಾಡ್ಕೊಂಡ್ರೆ ನಿಮ್ಗೆ ನೀಟಾಗಿ ಪರ್ಫೆಕ್ಟ್ ಆಗಿ ಅರ್ಥ ಆಗುತ್ತೆ. ಈ ವಿಡಿಯೋದಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ರು ಕಾಮೆಂಟ್ ಮಾಡಿ, ಇಲ್ಲಾಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ, ಸರ್ ಮಾರ್ಕ್ ಮಾಡೋದು ಏನಾದ್ರು ಡೌಟ್ ಇದೆ ಸರ್, ತುಂಬಾ ಡೌಟ್ ಇದೆ ಅನ್ನೋರಿಗೆ ಸಂಡೇ ಟೈಮ್ ಫೋನ್ ಮಾಡ್ಕೊಂಡು ಬನ್ನಿ. ಖಂಡಿತವಾಗ್ಲೂ ನಿಮ್ಗೆ ಹೆಲ್ಪ್ ಅನ್ನೋದು ಮಾಡಿ ನಿಮ್ ಮುಂದೆನೆ ಒಂದು ಕಟಿಂಗ್ ಅನ್ನೋದು ಮಾಡಿ ತೋರಿಸ್ಕೊಡ್ತೀನಿ. ಓಕೆನಾ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಸುತ್ತೆ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಮುಖಾಂತರ ಇನ್ನೊಬ್ಬರಿಗೂ ಹೆಲ್ಪ್ಫುಲ್ ಅನ್ನೋದು ಆಗಲಿ. ಓಕೆನಾ? ಡನ್.